ಅಧಿಕ ಮಾಸದ ಬಗ್ಗೆ ಈ ಹಿಂದೆ ಕೆಲ ಮಾಹಿತಿ ಅನ್ನುವಂಥದ್ದನ್ನು ತಿಳಿಸ್ಕೊಟ್ಟಿದ್ದೇನೆ. ನೀವೇನಾದ್ರೂ ಆ ಮಾಹಿತಿ ತಿಳ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಆ ಮಾಹಿತಿ ಅನ್ನುವಂಥದ್ದನ್ನ ತಿಳ್ಕೊಳ್ಳಿ, ಆ ನಂತರದಲ್ಲಿ ಈ ಮಾಹಿತಿ ತಿಳ್ಕೊಳ್ಳಿ. ಆದ್ದರಿಂದಲೇ ಈ ಅಧಿಕ ಮಾಸದಲ್ಲಿ ಯಾರು ಪುಣ್ಯ ಕಾರ್ಯಗಳನ್ನು ನಡೆಸುತ್ತಾರೋ ಅದನ್ನೆಲ್ಲ ಮಹಾವಿಷ್ಣು ಸ್ವೀಕರಿಸಿ ನಮ್ಮೊಳಗೆ ಇರುವ ಮಲ ಅಂದರೆ ಪಾಪವನ್ನ ನಾಶ ಮಾಡುತ್ತಾನಂತೆ. ಅಧಿಕ ಮಾಸ ಮಹಾವಿಷ್ಣುವಿನ ಆರಾಧಿಸಲು ಬಹಳ ಪವಿತ್ರವಾದಂತಹ ಮಾಸವಾಗಿದ್ದು ಹೋಮ ಹವನ ಜಪ ವ್ರತ ಪೂಜೆಯನ್ನ ಮಾಡಲಿಕ್ಕೆ ಅತ್ಯಂತ ಪ್ರಾಶಸ್ತ್ಯವಾದಂತಹ ಕಾಲ ಆಗಿದೆ. ಅಧಿಕಸ್ಯ ಅಧಿಕ ಫಲಂ ಎಂಬ ಮಾತಿದೆ. ಅಂದರೆ ಅಧಿಕ ಮಾಸದಲ್ಲಿ ಮಾಡುವ ದಾನ ಧರ್ಮಗಳಿಗೆ ಹೆಚ್ಚಿನ ಫಲ ಎನ್ನುವಂಥದ್ದು ದೊರೆಯುತ್ತದೆ. ಅಧಿಕ ಮಾಸದಲ್ಲಿ ಅಪೂಪ ದಾನ ಅಂದರೆ ಕಜ್ಜಾಯ ದಾನ, ದೀಪದಾನವನ್ನು ಕೊಡುವುದು ತುಂಬಾ ಒಳ್ಳೆಯದು. ಈ ಅಧಿಕ ಮಾಸದಲ್ಲಿ ಧಾರ್ಮಿಕ ಕಾರ್ಯಗಳನ್ನು ಮಾತ್ರ ಮಾಡಬೇಕು, ಮಂಗಳ ಕಾರ್ಯಗಳನ್ನ ಮಾಡಬಾರದು. ಇದಕ್ಕೂ ಕಾರಣವಿದೆ. ಅದೇನೆಂದರೆ ಪ್ರತಿ ಮಾಸದಲ್ಲೂ ಸೂರ್ಯನ ಸಂಕ್ರಮಣ ಪ್ರತ್ಯೇಕ ಮಾಸದಲ್ಲಿ ಆಗ್ತದೆ. ಈ ಮಾಸದಲ್ಲಿ ಸಂಕ್ರಮಣ ಎನ್ನುವಂಥದ್ದು ಇಲ್ಲದಿರುವುದರಿಂದ ಸೂರ್ಯನ ಹಾಗೂ ಚಂದ್ರನ ವೇಗದಲ್ಲಿ ವ್ಯತ್ಯಾಸ ಎನ್ನುವಂಥದ್ದು ಉಂಟಾಗ್ತದೆ. ಇದರಿಂದ ವಾತಾವರಣದಲ್ಲಿ ಏರುಪೇರುಗಳು ಉಂಟಾಗ್ತವೆ. ಅತಿವೃಷ್ಟಿ ಹಾಗೂ ರೋಗ ರುಜಿನಗಳ ಬಾಧೆ ಎನ್ನುವಂಥದ್ದು ಅಧಿಕವಾಗಿರ್ತದೆ. ಇದರಿಂದ ಅನೇಕ ಆರೋಗ್ಯ ಸಂಬಂಧಿತ ಸಮಸ್ಯೆಗಳು ಎದುರಾಗ್ತವೆ. ಅದಕ್ಕಾಗಿಯೇ ಅಧಿಕ ಮಾಸದಲ್ಲಿ ಕೇವಲ ಪುಣ್ಯ ಕಾರ್ಯಗಳನ್ನು ಮಾತ್ರ ಮಾಡಬೇಕು ಎಂದು ಶಾಸ್ತ್ರಗಳಲ್ಲಿ ಉಲ್ಲೇಖವಾಗಿದೆ. ಶುಭ ಕಾರ್ಯಗಳನ್ನ ಈ ಮಾಸದಲ್ಲಿ ಮಾಡುವುದು ನಿಷಿದ್ಧವಾಗಿದೆ. ಶುಭ ಕಾರ್ಯಗಳಿಗೆ ಈ ಮಾಸವು ನಿಷಿದ್ಧವಾದ್ದರಿಂದ ಈ ಮಾಸವನ್ನ ಮಲಮಾಸ ಅಂತೇಳಿ ಕರೆಯಲಾಗ್ತದೆ. ಅಧಿಕ ಮಾಸ ಯಾವ ಕಾರಣದಿಂದ ಬರ್ತದೆ, ಅದಕ್ಕೆ ಮತ್ತು ವೈಜ್ಞಾನಿಕವಾದಂತಹ ಕಾರಣ ಎನ್ನುವಂಥದ್ದೇನು, ಚಾಂದ್ರಮಾನ ವರ್ಷ ಅಂತಂದ್ರೆ ಎಷ್ಟು ದಿವಸಗಳು, ಅದೆಲ್ಲ ಮಾಹಿತಿ ಎನ್ನುವಂಥದ್ದನ್ನ ತಿಳಿಸ್ಕೊಡ್ತೇನೆ. ನೀವೇನಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.